ಯಾವ ಛತ್ರಗಳಲ್ಲಿ ಮಾಡೋದಕ್ಕಿಂತ ಇಂಥ ಪರಿಸರದಲ್ಲಿ ಇಂಥ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಎಷ್ಟು ಹೆಮ್ಮೆ. ಇಷ್ಟು ನೋಡಿ ಎಷ್ಟು ಬಿಸಿಲಿದೆ, ಎಂಥ ಸುಡು ಬಿಸಿಲು, ಬೇಸಿಗೆ ಅಂತೀವಿ. ಆದರೂ ಕೂಡ ನೋಡಿ ಈ ಮರ ಇದರಿಂದ ಈ ಒಂದು ಈ ನೀರಿನ ವಾತಾವರಣ ಇರೋದ್ರಿಂದ, ಪಾಂಡ್ ಇರೋದ್ರಿಂದ, ಲೇಕ್ ಇರೋದ್ರಿಂದ ನಮ್ಗೆ ಅಷ್ಟು ಅನಿಸ್ತಾ ಇಲ್ಲ. ಅದು ಆ ಫೀಲ್ ಆಗ್ತದೆ. ಇದೊಂದು ಪ್ರಕೃತಿನ ನಾವೆಲ್ಲರೂ ಸೇರಿ ಉಳಿಸೋಣ, ಬೆಳೆಸೋಣ. ನಮ್ಮ ಮುಂದಿನ ಪೀಳಿಗೆಗೆ ಇದಕ್ಕೆ ಬೇಕಾಗಲಿ, ಅವ್ರಿಗೊಂದು ಅವ್ರಿಗೊಂದು ಬಳಿವಳಿಯಾಗಿ ನಾವು ಕೊಡೋಣ ಅಂತೇಳಿ ಆಶಿಸ್ತಾ ಈ ಒಂದು ಸಂಸ್ಥೆಗೆ ನಾನು ಎಲ್ಲರನ್ನೂ ಕರೆಸಿ, ಎಲ್ಲ ಮುಖ್ಯಸ್ಥರುಗಳು ಎಲ್ಲ ತಾವೆಲ್ಲ ಸೇರಿದೆ. ತುಂಬ ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಅವರು ಪರಿಸರದ ಬಗ್ಗೆ ನಮ್ಮ ಇವರು ಹಾಡನ್ನು ಹೇಳಿದರು. ನಿಜವಾಗ್ಲೂ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಜೊತೆ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಹುಟ್ಟಿದಬ್ಬದ ದಿನ ನಾವು ಅಲ್ಲಿ ಇಲ್ಲಿ ಹೋಗಿ ಸಮಯ ಹಾಳು ಮಾಡ್ತೀವಿ ಅಥವಾ ಏನೋ ಒಂದು ಕೊಡುಗೆಯಾಗಿ ನಾವು ಪರಿಸರಕ್ಕೆ ಕೊಡೋದಿಲ್ಲ. ಸೊ ಒಂದು ನಾವು ರೂಢಿ ಮಾಡ್ಕೋಬೇಕು. ಸೊ ಪ್ರತಿ ನಮ್ಮ ಒಂದು ಹುಟ್ಟುಹಬ್ಬ ಆಚರಿಸ್ಕೋಬೇಕಾದ್ರೆ ಇಷ್ಟೋ ತನಕ ಸಾಹೇಬ್ರು ಹೇಳ್ದನ್ನೆಲ್ಲರೂ ಕೇಳಿದಿರ. ಆ ಸಾಹೇಬರು ನಮ್ಮ ಶಿವಕುಮಾರ್ ಸಾಹೇಬ್ರು ಹೇಳಿದ್ದು ಅದು ಅವ್ರ ಮನದಾಳದ ಮಾತುಗಳು, ಅದು ಅವರ ಅನುಭವದ ಮಾತುಗಳು ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಬೆಳೆದಿದ್ದು ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ಒಳ್ಳೆ ಮಲೆನಾಡು. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಖುಷಿಯಾಗಿದ್ದೀನಿ. ಅವ್ರ ಅದೃಷ್ಟ ಅಂತ ಹೇಳ್ಬೋದು, ಅವರು ಅಲ್ಲಿ ಹುಟ್ಟಿ ಬೆಳೆದಿದ್ದು. ಯಾಕಂದ್ರೆ ಎಲ್ಲರಿಗೂ ಅದು ಅನುಭವ ಸಿಗಲ್ಲ. ಏನಪ್ಪ ಹೇಳಬೇಕು ಅಂತ ಹೇಳಿದ್ರೆ, ಟ್ರಸ್ಟ್ NGO ಎಲ್ಲ ಇದೆ, ಜನಸಾಮಾನ್ಯರಿಗೆ ಸಮಾಜ ಸೇವೆ ಮಾಡೋಕ್ಕೆ ಅಂತೇಳಿ ಹುಟ್ಟಿ ಹಾಕಿದ್ದಾರೆ ಅಂತ ಅಂದ್ಕೋತೀನಿ. ಈಗಿನ ಲೈಫಲ್ಲಿ ಸುಖಕ್ಕಿಂತ ಜಾಸ್ತಿ ಕಷ್ಟಗಳೇ ಜಾಸ್ತಿ ಇರುವಂಥದ್ದು. ಲೈಫ್ ಈಸ್ ನಾಟ್ ಸೋ ಈಸಿ. ಸೊ ಜನರಿಗೆ ಏನು ಅಂದ್ಕೋತಾರೆ, ನಮಗೆಲ್ಲ ಅಪಾರ್ಚುನಿಟೀಸ್ ಸ್ಪೂನಲ್ಲಿ ತಂದು ಯಾರಾದರೂ ತಂದು ಕೊಡ್ತಾರೆ ಅಂತ ಆ ಒಂದು ಭ್ರಮೆಯಲ್ಲಿರ್ತಾರೆ. ಯಾವ ರೀತಿ ಪ್ರಾಬ್ಲಮ್ಸನ್ನು ರಿಸಾಲ್ವ್ ಮಾಡಬೇಕು ಗೊತ್ತಾಗಲ್ಲ. ಅದು ಹೆಚ್ಚು ಪ್ರಾಬ್ಲಮ್ಸೇ ಮಾಡ್ತಾ ಹೋಗ್ತಾರೆ. KGF ಅಲ್ಲಂತೂ ಕ್ರೈಮ್ ರೇಟ್ ತುಂಬ ಜಾಸ್ತಿ ಇದೆ. ಮೊನ್ನೆ ರೀಸೆಂಟ್ ಗಂಡ ಹೆಂಡತಿ ಜಗಳ, ಎಷ್ಟು ಜಗಳ ಅಂತ ಹೇಳಿದರೆ ಆ ಒಂದು ಒಳ್ಳೆ ರೀತಿಯಲ್ಲಿ ಕಾಣುವಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆ ಪರಿಸರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸಾಹೇಬರು ಹೇಳಿದ ರೀತಿಯಲ್ಲಿ. ಸಾಹೇಬರು ಅವರ ಹಳೆಯ ವಿದ್ಯಾರ್ಥಿ ದಶೆಯ ದಿನಗಳನ್ನು ಸಹ ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ಹಾಗೆ ನಮ್ಮ ಮುಜಾಫರ್ ಸರ್ ಅವರು ಸಹ ಇಲ್ಲಿ 3 ವರ್ಷಗಳ ಕಾಲ ಈ ಒಂದು KGF ನ್ಯಾಯಾಲಯದಲ್ಲಿ ಬಾಲಮಂಡಲಿ ಒಂದು ಅಧ್ಯಕ್ಷರಾಗಿ, ಸೀಲ್ ಹಿರಿಯ ನ್ಯಾಯಾಧೀಶರಾಗಿ, ಕಾನೂನು ಸೇವೆಗಳ ಸಮಿತಿಯ ಒಂದು ಅಧ್ಯಕ್ಷರಾಗಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರಿಗೆ ಸಾಹೇಬರು ಹುಟ್ಟಿ ಬೆಳೆದಂಥ ಒಂದು ತರೀಕೆರೆ ಚಿಕ್ಕಮಗಳೂರು ಜಿಲ್ಲೆಯ ನ್ಯಾಯಾಲಯಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇವೆ. ಈ ಒಂದು ಬೆಳಕು ಟ್ರಸ್ಟ್ ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರ ಒಂದು ಕಷ್ಟಗಳಿಗೆ ಸ್ಪಂದಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಪ್ಲಾಸ್ಟಿಕ್ ಯೂಸ್ ಮಾಡದೇ ಇರೋದು ನನ್ಗೆ ಇಷ್ಟ ಆಗಲ್ಲ ಅನ್ನೋದು ನನ್ಗೆ ಅನಿಸ್ಬೇಕು. ಇದು ಕೂಡ ನಮಗೆ ಗೊತ್ತಿಲ್ಲದ ಹಾಗೆ ಮದ್ಯಪಾನ, ಧೂಮಪಾನಕ್ಕಿಂತ ಹೆಚ್ಚು ಮೀರಿದ ವಿಷಯ.